ರಾಜ್ಯದ ಕ್ಯಾಪಿಟಲ್ ಸಿಟಿ ಬೆಂಗಳೂರಿನಲ್ಲಿ ಮೆಗಾ ಡ್ರಗ್ ಆಪರೇಷನ್ ನಡೆದಿದೆ. ಬೆಂಗಳೂರು ಏರ್ಪೋರ್ಟ್ ಡ್ರಗ್ಸ್ ಬೇಟೆ ಸಿಹಿ ಪ್ಯಾಕೆಟ್ನಲ್ಲಿತ್ತು ಮಾದಕ ಲೋಕ. ಕ್ಯಾಂಡಿ ಬಾಕ್ಸ್ಗಳಲ್ಲಿ ತರ್ತಾ ಇದ್ದ ಡ್ರಗ್ಸ್ ಪತ್ತೆಯಾಗಿದೆ. ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ಡ್ರಗ್ಸ್ ಕಳ್ಳ ಸಾಗಣೆ ಆಗ್ತಾ ಇತ್ತು. ಪರಿಶೀಲನೆಯ ವೇಳೆ 9.7 kg ಹೈಡ್ರೋಪೋನಿಕ್ ಗಾಂಜಾ ಪತ್ತೆಯಾಗಿದೆ. ಬೆಂಗಳೂರು ಅತಿ ದೊಡ್ಡ ಡ್ರಗ್ಸ್ಗಳ ಗೋದಾಮಾಗ್ತಾ ಇದೆಯಾ? ಸಿಹಿ ಪ್ಯಾಕೆಟ್ನಲ್ಲಿತ್ತು ಮಾದಕ ಲೋಕ. ಕ್ಯಾಂಡಿ ಬಾಕ್ಸ್ಗಳಲ್ಲಿ ತರ್ತಾ ಇದ್ದ ಡ್ರಗ್ಸ್ಗಳು ಪತ್ತೆಯಾಗಿದ್ವು. ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ಡ್ರಗ್ಸ್ಗಳ ಸ್ಮಗ್ಲಿಂಗ್ ನಡೀತಾ ಇತ್ತು. ಪರಿಶೀಲನೆಯ ಸಂದರ್ಭ 9.7 kg ಹೈಡ್ರೋಪೋನಿಕ್ ಗಾಂಜಾ ಪತ್ತೆಯಾಗಿದೆ. 3 ಕೋಟಿ ಮೌಲ್ಯದ ಮಾದಕ ದ್ರವ್ಯ ಸೀಸ್ ಮಾಡಿದ ಅಧಿಕಾರಿಗಳು ತಕ್ಷಣವೇ ಪ್ರಯಾಣಿಕನನ್ನ ವಶಕ್ಕೆ ಪಡೆದು ವಿಚಾರಣೆ. ತೀವ್ರ ತರಹದ ಎನ್ಕ್ವೈರಿ ನಡೆದಿದೆ. NDPS ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ಅನ್ನೋದು ಡ್ರಗ್ಗಿಸ್ಟ್ಗಳ, ಡ್ರಗ್ಸ್ ಪೆಡ್ಲರ್ಗಳ ಬಹುದೊಡ್ಡ ಆವಾಸ ತಾಣವಾಗಿ ಬದಲಾಗ್ತಾ ಇದೆಯೋ ಗೊತ್ತಿಲ್ಲ. ಮನುಷ್ಯ ಯಾವ ಯಾವ ರೂಪದಲ್ಲೆಲ್ಲ ಡ್ರಗ್ಸ್ಗಳನ್ನು ತರಬಹುದೋ ಎಲ್ಲ ತರಹದ ಪ್ರಯೋಗಗಳು ಕೂಡ ಬೆಂಗಳೂರಿನಲ್ಲಿ ನಡೆದಿದೆ. ಎಲ್ಲ ತರಹದ ಪ್ರಯೋಗಗಳು ಒಳ ಉಡುಪಿನ ಆಸುಪಾಸಿನಲ್ಲಿ ಇಟ್ಕೊಂಡು ಬಂದಾಯಿತು ಬೆಂಗಳೂರಿಗೆ. ಸಿಹಿ ತಿಂಡಿಗಳಲ್ಲಿ ಮಿಶ್ರ ಮಾಡ್ಕೊಂಡು ತಂದು ಆಯಿತು. ಪಾದರಕ್ಷೆಯ ಅಡಿಯಲ್ಲಿ ಹೀಗೆ ಬೇರೆ ಬೇರೆ ರೂಪಗಳಲ್ಲೆಲ್ಲ ಸ್ಮಗ್ಲಿಂಗ್ ಮಾಡುವಂತಹದ್ದು. ಸೊ ಈಗ ಇವರು ಸಿಕ್ಕಿ ಹಾಕಿಕೊಂಡಿರೋದು ತಿನ್ನುವ ಸಿಹಿ ತಿಂಡಿಗಳ ಜೊತೆಗೆ ಡ್ರಗ್ಸ್ಗಳನ್ನು ಹಾಕೊಂಡು ತರೋದು ಕೆಜಿಗಟ್ಟಲೆ. ಬೆಂಗಳೂರು ಅನ್ನೋದು ಮಾದಕ ದ್ರವ್ಯದ ಗೋದಾಮಾಗಿ ಬದಲಾಗಿದೆಯಾ? ನೀವು ಹೆಂಗೆ ತಂದರೂ ನಾವು ಬಿಡೋದಿಲ್ಲ ಅಂಥೇಳಿ ಅಧಿಕಾರಿಗಳು ಯಾವ ಯಾವ ರೂಪದಲ್ಲಿ, ಯಾವ ಯಾವ ವೇಷದಲ್ಲಿ, ಯಾವ ಯಾವ ದಾರಿಯಲ್ಲಿ ಈ ತರಹದ ಅಕ್ರಮ ಮಾದಕ ದ್ರವ್ಯಗಳು ಬರ್ತಾ ಇದೆಯೋ ಅವೆಲ್ಲವನ್ನ ಪತ್ತೆ ಹಚ್ಚುವ ಹೈಲಿ ಟೆಕ್ನಾಲಜಿ ನಮ್ಮ ರಾಜ್ಯದಲ್ಲಿದೆ. ಪರಿಶೀಲನೆಯ ಸಂದರ್ಭ 9.7 kg ಹೈಡ್ರೋಪೋನಿಕ್ ಗಾಂಜಾ ಪತ್ತೆಯಾಗಿದೆ. 3 ಕೋಟಿ ಮೌಲ್ಯದ ಮಾದಕ ದ್ರವ್ಯ ಸೀಸ್ ಮಾಡಿದ ಅಧಿಕಾರಿಗಳು ತಕ್ಷಣವೇ ಅನುಮಾನಾಸ್ಪದ ಪ್ರಯಾಣಿಕನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಯಿತು. NDPS ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಭಾರಿ ಪ್ರಮಾಣದ ಮಾದಕ ದ್ರವ್ಯವನ್ನು ಅಧಿಕಾರಿಗಳೀಗ ವಶಕ್ಕೆ ಪಡೆದು ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.